ಹಿಂದೆ 5 ವರ್ಷ BJP ಸಂಸದರು ನಡ್ಕೊಂಡಿದ್ದು ಜನ ನೋಡಿದ್ದಾರೆ. ನಮ್ಮಲ್ಲಿ ಏನೋ ಒಳಗುಂಪು ಸ್ವಲ್ಪ ಜಗಳ ಇತ್ತು, ಆದರೆ ಕೆಲಸ ಮಾಡೋದ್ರಲ್ಲಿ ಏನು ಬಡ್ಡಾಯ ಆಗಿದ್ರು ಅವ್ರು ಯಾರು ಒಂದೇ ವೇದಿಕೆಗೆ ಬಂದಿಲ್ವಲ್ಲ ಸರ್. ಮಾಡೋದ್ರಲ್ಲಿ ಯಾವತ್ತೂ ಏನು ಹಿಂದೆ ಮುಂದೆ ಏನೇನು ಮಾಡಿಲ್ವಲ್ಲ. ಮುನಿಯಪ್ಪನವರು ಕೆಲಸ ಮಾಡೋದ್ರಲ್ಲಿ ನಂಬರ್ 1 ಯಾವತ್ತು. ಕೆಲವು ಡಿಸ್ಟ್ರಿಕ್ಟಲ್ಲಿ ಕಾಂಗ್ರೆಸ್ಸಲ್ಲಿ ಇವರು ಕ್ಯಾಂಡಿಡೇಟ್ ಇಲ್ಲ ಅಂತ ಒಂದು BJP ಅವರು ಹೇಳ್ತಾರೆ. ಅಂದರೆ ಇದು ನಮ್ಮಲ್ಲಿ ಸರ್ ಇಷ್ಟು ದಿವಸ ಆಯ್ತು, ಇನ್ನೂ ನಿಮ್ಮ ಪೂರ್ಣ ಪ್ರಮಾಣದಲ್ಲಿ ಕ್ಯಾಂಡಿಡೇಟ್ಗಳನ್ನೇ ಕಣಕ್ಕೆ ಕಳಿಸಿಲ್ಲ. ಇವತ್ತು ಮೀಟಿಂಗ್ ಇದೆ, ನಾಳೆ ಎಲ್ಲ ಡಿಕ್ಲೇರ್ ಆಗುತ್ತೆ. ಈಗ ಬೊಮ್ಮಾಯಿ ಅವರಿಗೆ ಅಥವಾ ಆ ರೀತಿ ಹೇಳೋರಿಗೆ ಸ್ವಲ್ಪ ಯೋಚನೆ ಮಾಡಿ ತಲೆ ಉಪಯೋಗಿಸಿ ಮಾತಾಡಿದ್ರೆ ಸರಿ ಹೋಗುತ್ತೆ. BJP 65 ಸ್ಥಾನ ಇದೆ, JDS 19 ಇದೆ. ಎಷ್ಟಾಯಿತು? 75, 84 ಆಯಿತು. ನಮ್ಮದು 84ಕ್ಕಿಂತಲೂ ಒಂದು ಸ್ಥಾನ 83ಕ್ಕೆ ಬಂದರೆ ಅವ್ರ ಸರ್ಕಾರ ರಚನೆ ಮಾಡ್ಬೋದು. 83 ಬರಬೇಕಾಗಿದ್ದರೆ 55 ಜನ ರಾಜೀನಾಮೆ ಕೊಡ್ಬೋದು. 55 ಜನ ರಾಜೀನಾಮೆ ಕೊಡೋಕ್ಕಾಗುತ್ತಾ? ಅವ್ರು ಸುಮ್ಮನೆ ತಲೆ ಏನೇನೋ ಮಾತಾಡ್ತಾರೆ. ಈ ಅಧಿಕಾರ ಕಳ್ಕೊಂಬಿಟ್ಟವ್ರಲ್ಲ BJP ಅವರು. ಈ ಮೀನನ್ನ ನೀರಿನ ತೆಗೆದು ಮೀನು ತೆಗೆದು ಆಚೆ ಹಾಕ್ಬಿಟ್ರೆ ಒದ್ಲಾಡ್ತಾರಲ್ಲ, ಹಂಗೆ ಒದ್ಲಾಡ್ತಾ ಇದ್ದಾರೆ BJP. ಆಲ್ರೆಡಿ 25 ಶಾಸಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಹೇಳ್ತಾರಪ್ಪ, ಕರ್ಕೊಂಡ್ಬಂದು ತೋರಿಸ್ಲಿ, ಕರ್ಕೊಂಡು ಹೋಗ್ಬಿಟ್ಟು ನೋಡೋಣ. ಸರ್ DK ಸುರೇಶ್ ಡಾಕ್ಟರ್ ಮಂಜುನಾಥ್ ಬಗ್ಗೆ ಸಾಕು. ಸರ್ DK ಸುರೇಶ್ ಡಾಕ್ಟರ್ ಮಂಜುನಾಥ್ ಬಗ್ಗೆ ತೀವ್ರವಾದ ಒಂದು ಹೇಗಿದೆ ಸರ್? ವರ್ಚಸ್ಸು ಈ ಸರಿ ಇಲ್ಲ, ಒಳ್ಳೆ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದರೆ ಒಳ್ಳೆ ವರ್ಕರ್ ಅವರು. ಮಂಜುನಾಥ್ ಅವರು ಒಳ್ಳೆಯ ವ್ಯಕ್ತಿ, ಡಾಕ್ಟರ್ ಆಗಿದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಪಾರ್ಲಿಮೆಂಟಲ್ಲಿ ಮಾತ್ರ ಸುರೇಶ್